ಶಾಲೆಯಲ್ಲಿ ಸಮರ್ಪಕ ಶಿಕ್ಷಕರಿಗಾಗಿ ಪೋಷಕರು ಹಾಗೂ ಗ್ರಾಮಸ್ಥರಿಂದ ಶಾಲೆಯ ಮುಂದೆ ಪ್ರತಿಭಟನೆ. ಗೌರಿಬಿದನೂರು ತಾಲೂಕಿನ ಹೊಸೂರು ಹೋಬಳಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೊಸಕೋಟೆಯಲ್ಲಿ ಸಮರ್ಪಕ ಶಿಕ್ಷಕರನ್ನು ಒದಗಿಸುವಂತೆ ಆಗ್ರಹಿಸಿ ವಿದ್ಯಾರ್ಥಿಗಳ ಪೋಷಕರು ಹಾಗೂ ಗ್ರಾಮಸ್ಥರು ನಮಗೆ ಶಿಕ್ಷಕರು ಬೇಕು ಎಂಬ ಘೋಷಣೆಗಳನ್ನು ಕೂಗಿ ತಮ್ಮ ಸಂಕಷ್ಟವನ್ನು ಎತ್ತಿ ತೋರಿಸಿದರು. ಪೋಷಕರಾದ ಮುರಳಿಕುಮಾರ್ ಮಾತನಾಡಿ 56ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿರುವ ಈ ಶಾಲೆಯಲ್ಲಿ ಶಿಕ್ಷಕರ ಕೊರತೆ ಬಹಳ ಹಿಂದಿನಿಂದಲೂ ಇದೆ ಅಂತ ದೂರಿದ ಅವರು, ಸಾಕಷ್ಟು ಸಿಬ್ಬಂದಿ ಕೊರತೆಯಿಂದ ತರಗತಿಗಳು ಹೆಚ್ಚಾಗಿ ಶಿಕ್ಷಣದ ಗುಣಮಟ್ಟಕ್ಕೆ ಧಕ್ಕೆಯಾಗಿದೆ. 1ರಿಂದ 7ನೇ ತರಗತಿವರೆಗೂ ಬೋಧನೆಗಳು ನಡೀತಾ ಇದ್ದು, ಇಷ್ಟು ಶಾಲೆಗೆ ಕೇವಲ 2 ಶಿಕ್ಷಕರು ಬೋಧನೆ ಮಾಡೋದಕ್ಕೆ ಕಷ್ಟಕರವಾಗಿದೆ. ಹಾಗೂ ಈ ಹಿಂದೆ ಕೂಡ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ದೂರು ನೀಡಿದರೂ ಸಹ ಯಾವುದೇ ತರಹದ ಕ್ರಮ ತೆಗೆದುಕೊಳ್ಳಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಹೊಸೂರು ಹೋಬಳಿಯ ಶಿಕ್ಷಣ ಸಂಯೋಜಕರಾದ ಕೃಷ್ಣಕುಮಾರ್ ಸ್ಥಳಕ್ಕಾಗಮಿಸಿ ತಮ್ಮ ಬೇಡಿಕೆಗಳನ್ನು ಈಡೇರಿಸುವುದಾಗಿ ಪ್ರತಿಭಟನಾಕಾರರಿಗೆ ಭರವಸೆ ನೀಡಿದರು. ಭರವಸೆ ಮೇರೆಗೆ ಪೋಷಕರು ಪ್ರತಿಭಟನೆ ಹಿಂಪಡೆದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಮುರಿರಾಜು, ಎಸ್ಡಿಎಂಸಿ ಅಧ್ಯಕ್ಷರಾದ ಅರುಣ್ ಕುಮಾರ್, ಸದಸ್ಯರಾದ ರಾಮಚಂದ್ರ ಮಹೇಶ್, ಪೋಷಕರಾದ ಹನುಮಂತರಾಯಪ್ಪ, ಜಗನ್ನಾಥ್, ರವಿಕುಮಾರ್, ಕೃಷ್ಣ ಹಾಗೂ ಪೋಷಕರು ಗ್ರಾಮಸ್ಥರು ಉಪಸ್ಥಿತರು. ನಮ್ಮ ಹೊಸಕೋಟೆ ಶಾಲೆಯ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕರ ಕೊರತೆ ಇದ್ದಿದ್ದರಿಂದ ಈ ದಿನ ನಾವು ಸುಮಾರು 2 ವರ್ಷದಿಂದ BO ಅವರಿಗೆ ಲೆಟರ್ ಕೊಟ್ಟಿದ್ವಿ. ಅವರು ನಮಗೆ ಶಿಕ್ಷಕರ ನೇಮಕಾತಿ ಮಾಡಿರಲಿಲ್ಲ. 3 ಜನ ಶಿಕ್ಷಕರು, ಒಬ್ಬ ಶಿಕ್ಷಕರನ್ನ ಟ್ರೈನಿಂಗ್ ಅಂತೇಳಿ 2 ತಿಂಗಳಿಂದ ಅಲ್ಲಿ ಟ್ರೈನಿಂಗ್ ಹಾಕಿದ್ರು. 2 ಟೀಚರ್ಸು 56 ಜನ ಮಕ್ಕಳಿಗೆ ಪಾಠ ಮಾಡೋಕ್ಕಾಗದೆ ಎಕ್ಸಾಮ್ ಬೇರೆ ಹತ್ರ ಬರ್ತಾಯಿತ್ತು. ಅದ್ರ ಸಲುವಾಗಿ ನಾವು ಶಾಲೆಗೆ ಲೆಟ್ರೆಲ್ಲ ಕೊಟ್ಟಿದ್ವಿ, ರೆಸ್ಪಾನ್ಸ್ ಆಗಿರಲಿಲ್ಲ. ಇವತ್ತು ಸ್ವಲ್ಪ ಶಾಲೆ ಹತ್ರ ಬಂದಿದ್ದರಿಂದ BO ಅವರು ಇನ್ಸ್ಪೆಕ್ಟ್ರನ್ನ ಮತ್ತು CRP ಅವ್ರನ್ನ ಕಳಿಸಿ ನಾಳೆ ಬೆಳಗ್ಗೆ ಬೇರೆ ಟೀಚರ್ಸ್ನ ಇಲ್ಲಿ ಅಪಾಯಿಂಟ್ಮೆಂಟ್ ಮಾಡ್ತೀವಿ ಅಂತೇಳಿ ಟ್ರೈನಿಂಗ್ ಹೋಗಿದ್ದ ಟೀಚರ್ಸ್ನ ಕೂಡ ಕರೆಸಿದ್ದಾರೆ. 4 ಜನ ಟೀಚರ್ಸು ನಿಮಗೆ ಪರ್ಮನೆಂಟಾಗಿ ಇರಿಸ್ತೀವಿ ಅಂತ ಹೇಳಿದ್ದಾರೆ, ಆಶ್ವಾಸನೆ ಕೊಟ್ಟಿದ್ದಾರೆ. ನಾಳೆ ಅಪಾಯಿಂಟ್ಮೆಂಟ್ ಮಾಡಿ ಹೊಸ ಟೀಚರ್ನ ಇಲ್ಲಿಗೆ ಕಳಿಸ್ತೀವಿ ಅಂತ ಹೇಳಿದ್ದಾರೆ. ಪ್ರಾಬ್ಲಮ್ ಸಾಲ್ವ್ ಮಾಡ್ತಾರೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಅದನ್ನು ಮಾಡಿಕೊಡ್ಲಿ ಅಂತೇಳಿ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ತಾ ನಮ್ಮ 2 ಮಾತನ್ನು ಮುಗಿಸ್ತಾ ಇದ್ದೀವಿ.